ಈಗ ರಾಜ್ಯದ ದೇಶದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿ ಈಗ ಔಷಧಿಗಳು ಬೆಲೆ ಏರಿಕೆ ಕೂಡ ಆಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಎಲ್ಲ ದಿನನಿತ್ಯ ಬಳಕೆ ಆಗುವಂತ ಸಾಮಗ್ರಿಗಳ ಬೆಲೆ ಕೂಡ ಏರಿಕೆ ಆಗುವಂತಿದೆ. ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡಬೇಕು. ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ, ನಮ್ಮ ದೇಶದಲ್ಲಿ ಬಂದಿದ್ರಿ ಇದು. ಬೇರೆ ದೇಶದಲ್ಲಿ ಕೂಡ ಪೆಟ್ರೋಲ್ ಡೀಸೆಲ್ ಅಭಾವ ಇದೆ. ಆದರೆ ಇಲ್ಲಿ ಅದನ್ನ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥದ್ದು ಪ್ರಯತ್ನ ಆಗ್ತದೆ. ಈಗಾಗಲೇ ಬರಗಾಲ ಬೀಳ್ತದೆ, 6 ತಿಂಗಳೆಲ್ಲ ಸ್ಟೋರ್ ಮಾಡ್ರಿ ಫುಡ್ ಅಂತ ಹೇಳುವಂಥ ಪ್ರಯತ್ನ ಆಗ್ತದೆ. ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಪ್ರಯತ್ನ ಆಗ್ತದೆ. ಅದು ಕೇಂದ್ರ ಸರ್ಕಾರದಿಂದ ನಿಯಂತ್ರಣ ಮಾಡಬೇಕು, ಯಥಾಸ್ಥಿತಿ ತರಲಿಕ್ಕೆ ಪ್ರಯತ್ನ ಮಾಡ್ಬೇಕ್ರಿ ಅವರು. ಚುನಾವಣೆ ಟೈಮ್ನಾಗ ಏನು ಹೇಳಿದ್ರು ಸರ್, 4 ಚುನಾವಣೆ ಮುಗಿದ್ಮೇಲೆ 1000 ರೂಪಾಯಿ ಗ್ಯಾಸ್ ಸಿಲಿಂಡರ್ ಏರಿಕೆ ಮಾಡಿದ್ರು. ಇದೇನು ಹೊಸದಲ್ಲ ರೈ. ಸುಮಾರು 2-3 ದಿನ ಚುನಾವಣೆ ಮುಗಿದ ತಕ್ಷಣ ಮತ್ತೆ ಬೆಲೆ ಏರಿಸಿದ್ದನ್ನು ನಾವು ನೋಡಿದ್ದೀವಿ ಈ ದೇಶದಲ್ಲಿ. ಸೊ ಅದು BJP ಅವರ ಒಂದು ಸ್ಟ್ರಾಟಜಿ. ಯಾವಾಗಲೂ ಚುನಾವಣೆ ಆದ ತಕ್ಷಣ ಮಾಡೇ ಮಾಡ್ತಾರೆ. ಯಾವ್ದ್ರೆ ಖಂಡಿತವಾಗಿ ಮಾಡ್ತಾರೆ. ಇದು ಹೊಸದಲ್ಲ. ಬೆಲೆ ನಿಯಂತ್ರಣ ಇಲ್ಲ. ಪೆಟ್ರೋಲ್ ಅಂತಿ ಎವ್ರಿ 6 ಮಂತ್ ಒಂದ್ಸಾರಿ ಹೆಚ್ಚು ಮಾಡ್ತಾನೆ ಇರ್ತಾರೆ. ಮತ್ತೆ ಈಗ ಇದು ನಮ್ಮ ವಿದ್ಯೆ ನೆಪ ಇಟ್ಕೊಂಡು ಮತ್ತೆ ಮಾಡ್ತಿದ್ದಾರೆ. ಸರಿಗ ವಿದೇಶ ಪ್ರವಾಸ ಮಾಡ್ತಾರೆ ಮೋದಿ ಅವರು, ಎಲ್ಲ ಆಗುತ್ತೆ. ಭಾರತ ಮಾತ್ರ ಇಲ್ಲೇ ಉಳಿತಾ ಇದೆ, ಇನ್ನೂ ಹಿಂದೆ ಹೋಗ್ತಾ ಇದೆ ದೇಶದ ಜನರ ಆರ್ಥಿಕ ಸ್ಥಿತಿಗತಿ. ಹಿಂಗಾದ್ರೆ ಹೆಂಗೆ ಸರ್? ಚಿಂತೆ ಮಾಡ್ಬೇಕು. ಅವ್ರ ಪಾರ್ಟಿಯವ್ರು ಚಿಂತನೆ ಮಾಡಬೇಕು. ಅಲ್ಲಿ ಸೀನಿಯರ್ಸ್ ಬಹಳಷ್ಟು ಇದ್ದಾರೆ. ಬರೀ ಪ್ರವಾಸ ಆಯಿತು, ಆದರೆ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನೋದು ಅವ್ರ ಪಕ್ಷದವ್ರು ಅದನ್ನು ಹೇಳಬೇಕು ಪ್ರಧಾನಮಂತ್ರಿ. ಯಾಕಂದ್ರೆ ಪಕ್ಷ ದೊಡ್ಡದು, ವ್ಯಕ್ತಿಗತ ಎಲ್ಲ ಪಕ್ಷ ಭಾಳ ದೊಡ್ಡದು. ಪಕ್ಷ ಅವ್ರಿಗೆ ಸಲಹೆ ಸೂಚನೆ ಕೊಡಬೇಕು, ಯಾವ ಥರ ದೇಶ ನಡೆಸಬೇಕು ಏನಂತ. ಅದ್ರ ಮಾತಾಡೋಲ್ಲ ಅವ್ರು, ಬೇರೆ ಏನೋ ಮಾತಾಡ್ತಾರೆ. ಅವರು ಇದ್ರ ಮಾತಾಡ್ಬೇಕಲ್ಲ. ಅದೇ ನಾವು ಮಾಡಿದಾಗ ಹಿಂದೆ ಮನಮೋಹನ್ ಸಿದ್ದಾಗ ಏನೇನು ಹೇಳ್ಯಾರ ಅವರು. ಜಾಸ್ತಿ ಒಂದು ಸ್ಮೃತಿ ಇರಾನಿ ಪುತ್ರು ನಿರ್ಮಲಾ ಸೀತಾ ಇವರು ಕೂಡ ಹೇಳಿದ್ರು ವಿರೋಧವಾಗಿ ಡಾಲರ್ ಬೀಳ್ತಾ ಇದೆ ಅದು ಇದಂತ. ಮತ್ತೆ ಈಗೆಲ್ಲಿದ್ದಾರೆ ಅವ್ರು ಹೇಳಿದ್ದನ್ನ ಅವ್ರು ನೆನ್ಪಡ್ಕೋಬೇಕು ಏನೇನು ಹೇಳಿದಾರಂತ. ಮಾಡ್ತಾರೆ ವಿರೋಧ ಪಕ್ಷದವ್ರು ಮಾಡೋರು. ರಾಹುಲ್ ಗಾಂಧಿ ಸಾಕು ಸರಿ ಹೇಳಿದ್ದಾರೆ, ವಿರೋಧ ಪಕ್ಷದವ್ರು ಹೇಳಿದ್ದಾರೆ. ಮೊನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹೇಳುವಂತ ಪ್ರಯತ್ನ ಮಾಡ್ತಾರೆ. ಅವ್ರು ತಿದ್ಕೊಳ್ಳೋದು ಅವ್ರ ಜವಾಬ್ದಾರಿ. ಸರಿಯಾಗಿ ಅಧಿವೇಶನ ಕೂಡ ನಡ್ಸಕ್ ಆಗ್ತಾ ಇಲ್ಲ ಸರ್. ಮೊಟಕುಗೊಳಿಸ್ತಾರೆ, ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ. ಸೊ ಇವೆಲ್ಲ ಗತಿ ಏನು ಜನ ತೀರ್ಮಾನ ಮಾಡ್ಬೇಕ್ರಿ. ಬರುವಂತ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ಬೇಕಷ್ಟೇ. ಅದ್ರ ಬಗ್ಗೆ ಗಂಭೀರವಾಗಿರೋ ಆಕ್ಟ್ ಮಾಡ್ಬೇಕು ಕೇಂದ್ರ ಸರ್ಕಾರ. ಅದ್ರ ಬಗ್ಗೆ ಗಂಭೀರವಾಗಿ ಆಕ್ಟ್ ಮಾಡಬೇಕು. ಗಮನಕ್ಕಿದೆ, ನಮ್ಮ ಗಮನಕ್ಕಿದೆ. ಅದು ಯಾವುದೇ ಅನುಮತಿಯಲ್ಲದೆ ಅವ್ರು ಟ್ರಾನ್ಸಾಕ್ಷನ್ ಮಾಡಿದಾರಂತ ಇದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು CIDಗೆ ವರ್ಗಾವಣೆ ಆಗಿದೆ 5 crores. ಸೊ ಇನ್ನು CID ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದಿಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡ್ಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಅದೇ ನೋಡ್ಬೇಕ್ರೆ. ಇನ್ನು CID ಅವರು ತನಿಖೆ ಆದಾಗ ಅಲ್ಲಿ ಯಾರ ಹೆಸರಿದೆ, ಯಾರು ಅವ್ರಿಗೆ ದುಡ್ಡು ಇಟ್ಟಿದ್ದಾರೆ, ಅವಾಗ ಪ್ರಾರಂಭ ಆಗುದ್ರಿ ಅದು. ಅಲ್ಲ ಇದ್ದೇ ಇದೆ ಅಂತ ಬಹಳಷ್ಟು ಇದೆ. ಮೋಸ ಮಾಡ್ಲಿಕ್ಕೆ 1 ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಮಂದಿ ಇದ್ದಾರೆ. ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು. ಸರ್, ಇದೊಂದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದಾವೆ. ಇಂಥ ಪ್ರಕರಣದಲ್ಲಿ ಯಾರು ರಾಜಕೀಯ ಯಾರು ಮಾಡ್ತಾರೆ? ಯಾರು ಮಾಡೋರು? ರಾಜಕೀಯ ಮಾಡೋರು ಅದಕ್ಕೆ ಹೇಳಿಲ್ಲ. ಹೇಳೋರು ಅಂತ ಅವ್ರು ಹೇಳೋರು, ಅವ್ರಿಗೆ ನೋ ಲಿಮಿಟ್. ಬೆಳಗಾವಿಯಲ್ಲಿ ಏನಾದ್ರೂ ಕೂಡ ಅದಕ್ಕೊಂದು ರಾಜಕೀಯ ಅಂತ ಹೇಳಿಬಿಡ್ತಾರೆ. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ, ಅದ್ರಲ್ಲಿ ರಾಜಕೀಯ ಪ್ರಶ್ನೆ ಇರಲ್ಲ. ಹೌದು, ಅದರಿಂದ ಇದಾಯ್ತು. ಅದು ಅವ್ನು ಮಾಡುವಂಥ ಭಾಷಣ ರಾಜಕೀಯ ವ್ಯಕ್ತಿಗಳಿಗೆ ಥ್ರೆಟ್ ಕೊಡುವಂಥ ಮಾತಾಡೋದಂದ್ರೆ ಇದು ಉದ್ಭವ ಆಯಿತು. ಆವಾಗ ಅದು ಒಂದು ನೋಡ್ಲಿಕ್ಕೆ ಹೋಗಿ 2 ಸಿಕ್ತು, 2 ಹೋಗಿ 3 ಸಿಕ್ತು, ಹಂಗಾಯ್ತು ಅಷ್ಟೇ. CID ಅವ್ರು ಮಾಡ್ತಾರೆ, ತನಿಖೆ ಮಾಡ್ತಾರೆ. ಇಲ್ಲ ಈಗಂತಿ ಮಾಡಿದಾಗ ಅದು ಇಲ್ಲಿಗೆಲ್ಲ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಧಿಕಾರಿಗಳು. ಇನ್ನು ಮುಂದಿನೆಲ್ಲ CID ಅವ್ರಿಗೆ ಬಿಟ್ಟಾರ. CID ಅವರು ತನಿಖೆ ಮಾಡ್ರಿ.
ಈ ನಿರ್ದಿಷ್ಟ ಟೈಮ್ ಹೇಳ್ತೀವಿ ಸರ್, ಯಾಕಂದ್ರೆ ಸಿಐಡಿ ಹೋದ ಪ್ರಕರಣಗಳು ಏನಾಗ್ತಾವ ಅಂತ ಗೊತ್ತಾಗಲ್ಲ ಸರ್. ಇಲ್ಲ ಬಹಳಷ್ಟು ಪ್ರಕರಣಗಳು ಸಿಐಡಿಗೆ ಹೋಗಿದಾವೆ ಸರ್. ಅದು ಎಲ್ಲಿ ಏನಾಯ್ತು ಅನ್ನುವಂಥದ್ದೇ ಗೊತ್ತಾಗಲ್ಲ. ಇಲ್ಲ ಸಾಕಷ್ಟಕ್ಕೆ ಮಾಡಿದ್ದಾರೆ, ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ, ಸುಮಾರನ್ನು ಒಳ್ಳೆ ರೀತಿ ಮಾಡಿದ್ದಾರೆ. ಇದು ಕೂಡ ನ್ಯಾಚುರಲ್ ಆಗಿ 5 ಕೋಟಿ ಅಬೌವ್ ಇರೋದ್ರಿಂದ ನ್ಯಾಚುರಲ್ ಆಗಿ ಇದು CID ಹೋಗಿ ಹೋಗ್ತಾರೆ, ಅವರೇ ಮಾಡ್ಬೇಕು. 35,000 ಜನ ಅದರಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಇಲ್ಲ ಪ್ರಾಥಮಿಕ ಅಂತ ಹೇಳಿದಾರೆ, ಗೊತ್ತಿಲ್ಲ ಎಷ್ಟಿದೆ ಎಕ್ಸಾಕ್ಟ್ಲಿ, ಅದೇ 1-2 ಸಲ ಹುಡುಕ್ಲಿಕ್ಕೆ ಆಗೋಲ್ಲ ಎಷ್ಟಿದಾರಂತ. ಸೊ ಅದು ಆಗಿದಂತೆ ನಿಜ, ಪ್ರಶ್ನೆ ಇಲ್ಲ. ಜಾಸ್ತಿ ಇಂಟ್ರೆಸ್ಟ್ ಕೊಡಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇವ್ರು ಹೆಂಗೆ ಕೊಡ್ತಾ ಇದ್ದಾರೆ ಇವೆಲ್ಲ ತನಿಖೆ ಆಗ್ಬೇಕಲ್ಲ. 10 ಲಕ್ಷಕ್ಕೆ 3 ಲಕ್ಷ 3,000 4,000 ಪ್ರತಿ ತಿಂಗಳ ಕೊಡ್ತಾರೆ ಅಂತಾರೆ. ಇದನ್ನ ಚೆಕ್ ಮಾಡಬೇಕು. ಸರ್ ಬೆಳಗಾವಿಗೆ ಸರ್ IGP ಸಂದೀಪ್ ಪಾಟೀಲ್ ಅವರು ಜಾಯ್ನ್ ಆಗಬೇಕಾಗಿತ್ತು ಸರ್. ಎಲ್ಲಾದರೂ ಸರ್ಕಾರ ತಡೆ ಹಿಡಿದಿದೆ ಸರ್ ಅವ್ರ ಆದೇಶಕ್ಕೆ, ಅಥವಾ ಬಂದು ಜಾಯ್ನ್ ಆಗ್ತಾರೆ? ಇಲ್ಲ ಬರ್ತಾರೆ. ಸರ್ ಇತ್ತೀಚೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಸಭೆ ಆಯ್ತು. ಬೆಳಗಾವಿ ಕರ್ನಾಟಕದ್ದು ಅಂತೇಳಿ ಠರಾವ್ ತಗೊಳಕ್ಕೆ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ಸರ್ಕಾರ ಗಮನಕ್ಕೆ ಏನಾದ್ರು ಬಂದಿದೆ ಸರ್ ಇದಕ್ಕೆ ವಿಚಾರ? ಸರ್ಕಾರದ ಅಭಿಪ್ರಾಯವನ್ನು ಕೇಳಿದ್ದಾರೆ ಸರ್. 2005ರಲ್ಲಿ ಬೆಳಗಾವಿ ಮಹಾರಾಷ್ಟ್ರ ಸೇರಿಸಬೇಕಂತ ಠರಾವ್ ಮಾಡಿದಾಗ ಕೂಡ ಸುಪ್ರೀಂ ಕೋರ್ಟ್ ಪ್ರಕರಣ ಇತ್ತು. ಇಲ್ಲಿ ಕೂಡ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ, ಆದರೆ ಕಾನೂನಿನ ತೊಡಕನ ಹೇಳಿ ಈಗ ಸರ್ಕಾರದ ಅಭಿಪ್ರಾಯ ಕೇಳ್ತೀವಿ ಅಂತ ಗೊತ್ತುವಳಿಯನ್ನು ಸ್ವೀಕಾರ ಮಾಡಿದ್ದಾರೆ ಸರ್. ನೋಡಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. DC ಅವ್ರಿಗೆ ಕೇಳ್ತೀವಿ, DC ಅವ್ರಿಗೆ ನೋಡ್ಲಿಕ್ಕೆ ಕೇಳ್ತೀವಿ ಏನಾಗಿದೆ. DC ಅವ್ರಿಗೆ ಕೇಳ್ತೀವಿ. ಸರ್ ಬೆಳಗಾವಿಯಲ್ಲಿ ಮುಂದಿನ CM DKC ಅನ್ನೋ ಕಾರಣಗಳು ರಾಜಕೀಯ ಹೋದ ಸಲನೂ ಇತ್ತು, ಅದ ಲಾಸ್ಟ್ ಟೈಮ್ ಇತ್ತು, ಅದು ಹೊಸದಿತ್ತು. ಲಾಸ್ಟ್ ಟೈಮ್ ಇತ್ತು, ಈ ವರ್ಷ ಬಹುಶಃ ಹಳಿದರು ಒಬ್ರು ಹೊಸದಿದ್ದಾವೆ. ಈಗ ಮೊನ್ನೆ ಬರ್ತಡೇ ಆಗಿದೆ. ಹೋದ ಸಲನೂ ನೀವು ಎಡವಟ್ಟ ಅಂತ ಕೊಟ್ಟಿರಿ, ಈಗೂ ಮತ್ತ ಸೇಮ್ ಹೊಸದೇ. ಬಹಳ ಕಡೆ ಹಾಕಿದ್ದಾರೆ. ಅವ್ರವ್ರ ಅಭಿಮಾನಿಗಳು ಹಾಕಕ್ಕೇನು ಯಾರು ರಿಸ್ಟ್ರಿಕ್ಷನ್ ಇಲ್ಲ, ಹಾಕ್ಬೋದು. ಅದಕ್ಕೆ ಅವ್ರ ಕ್ಯಾಂಪೇನ್ ಮಾಡ್ತಾರೆ. ನಮ್ಮವ್ರು ಹಾಕ್ತಾರೆ, ಅವ್ರು ಹಾಕ್ತಾರೆ, ಮತ್ತೆ ಯಾರು ಹಾಕ್ತಾರೆ. ಅದು ಹಾಕ್ಲಿಕ್ಕೇನು ನಿರ್ಬಂಧ ಏನಿಲ್ಲ. ಅವ್ರು ಹಾಕೋರ್ಗೇನು ನಿರ್ಬಂಧ ಮಾಡ್ಲಿಕ್ಕೆ ಆಗೋದು. ಸರ್ ಯಾವಾಗ ಸರ್ CM ಬದಲಾವಣೆ ಯಾವಾಗ ಸರ್? ಈಗ ಮೇ ನಂತರ ಸಾಕಷ್ಟು ಚಟುವಟಿಕೆಗಳು ಬದಲಾವಣೆ ಅಂತ ಯಾರು ಹೇಳ್ಯಾರ ನಿಮ್ಗೆ? ಸರ್ ಚರ್ಚೆ ಇರುವಂಥದ್ದು. ಗೊಂದಲ ಅಂತೇಳಿ, ಗೊಂದಲ ಪರಿಹಾರ. CM ಚುನಾವಣೆ ಬದಲಾವಣೆ ಅಂತ ಎಲ್ಲಿ ಇಲ್ಲ. ಶಾಸಕರು ಬದಲಾವಣೆ ಆದ್ರೆ ಇಲ್ಲೇ ಅದರ ಅಂತ ಏನಾದ್ರು ಮುಗಿದಿದೆ ಸರ್ ಕರ್ನಾಟಕದ ಯಾವಾಗ ಬಗ್ಗೆ? ಆಯ್ತು, ಇಮಿಡಿಯೇಟ್ ಕರಿಬೇಕಂತ ನಾವು ಒತ್ತಾಯ ಮಾಡ್ತಿದ್ವಿ. ನೋಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.